ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ರಾಮದುರ್ ಶಾಸಕ ಅಶೋಕ್ ಪಟ್ಟಣ್ ಅವರು ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಮದುರ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ರಾಷ್ಟ್ರೀಯ ಲಸಿಕಾ ದಿನವನ್ನು ಉದ್ಘಾಟಿಸಿದರು. ರೋಟರಿ ಇನ್ನರ್ ವೀಲ್ಸ್ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, ಪ್ರತಿಯೊಬ್ಬರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಪೋಲಿಯೋ ಮುಕ್ತ ಭಾರತದ ನಮ್ಮ ಅಭಿಯಾನಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದರು. ಈ ದಿನ ಪಲ್ಸ್ ಪೋಲಿಯೋ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಪಲ್ಸ್ ಪೋಲಿಯೋನ ಹಾಕಿ ಅವರೆಲ್ಲ ಸದೃಢವಾಗಿ ಬೆಳೀಲಿ ಅಂತ ಹೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಷ್ಟನ್ನ ಪೋಲಿಯೋಗೆಲ್ಲ ಗುರುಪಡಿಸ್ತಾ ಇದ್ರು. ಅದನ್ನ ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗದಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ಎಲ್ಲರಿಗೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷನೂ ಪಲ್ಸ್ ಪೋಲಿಯೋ ಆಗ್ತಾ ಇದೀವಿ. ಈಗ NHM ಅಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅವ್ರನ್ನ ತೆಗೆಯುವಂತ ನಿರ್ಧಾರ ಸರ್ಕಾರ ಮಾಡಿರುವಂತದ್ದು ಏನ್ ಹೇಳ್ತಾರೆ? ರಾಜ್ಯಾದ್ಯಂತ ಒಂದು ಡಿಸಿಷನ್ ತಗೋತಾರೆ. ಯಾಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಮಿತಿ ಮಾಡಿ ಈಗ ಡಿಸ್ಕಸ್ ಮಾಡ್ತಾ ಇದೀವಿ. ಈಗ ಮೊನ್ನೆ ಅಸೆಂಬ್ಲಿ ಕೂಡ ಬಹಳ ಜನ ಬಂದು ಹೇಳಿದ್ರು. ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ತಗೋತೀವಿ. ಈಗ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ರಿಲೀಸ್ ಆಗಿರುವಂತದ್ದು ಸರ್, ಯಾವ ವಿಷಯ? ಸರ್ಕಾರ ಇನ್ನು ಒಂದ್ 2 ತಿಂಗಳು ಆಗ್ಬೋದು. 2 ತಿಂಗಳೊಳಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಬೆಳೆಗಳ ಅಧಿವೇಶನದಲ್ಲಿ ತಾಲೂಕು ಅಭಿವೃದ್ಧಿಗಾಗಿ ಏನಾದ್ರು ಚರ್ಚೆ ಆಯ್ತಾ? ಅಭಿವೃದ್ಧಿ ನೀರಾವರಿ ಮತ್ತು ಸಾಲಾಪುರ ನೀರಾವರಿ ಒಂದು ಮೀಟಿಂಗ್ ಕರೆದಿದ್ರು. ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು, ಮಲೆ ಎಲ್ಲಾ ಅಧಿಕಾರಿಗಳು ತೆಗೆದು ವೀರಭದ್ರ ನೀರಾವರಿ ಇದು ಬಹಳ ತಡ ಆಗಿರೋದ್ರಿಂದ ಆ ಕಾಂಟ್ರಾಕ್ಟರ್ ಅನ್ನ ರದ್ದುಪಡಿಸಿ ಹೊಸ ಟೆಂಡರ್ ಕರೆಯಕ್ಕೆ ಏರ್ಪಾಡು ಮಾಡಿದ್ವಿ. ಮತ್ತೆ ಅದ್ರಾಗ ಇರೋದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ಇದು ಒಂದು ಸುಮಾರು 20 ಕೋಟಿ ರೂಪಾಯಿದು ಆ ಸಾಲಾಪುರ ಲಿಫ್ಟ್ ಇರಿಗೇಷನ್ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇದನ್ನು ಟೆಂಡರ್ ಕರೆದು ಇದು ಕಂಪ್ಲೀಟ್ ಮಾಡ್ತೀವಿ. ರೈಲ್ವೆ ಹೋರಾಟ ನಾವು ಮಾಡ್ತಾನೆ ಇದೀವಿ. ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡ್ತೀವಿ. ಅದೆಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕು, ನಮ್ದೇನಿಲ್ಲ. ನಾವು ಈಗ ಎಷ್ಟು ಜಮೀನ್ ಬೇಕು ನಾವು ಜಮೀನ್ ಕೊಡಕ್ ರೆಡಿ ಇದೀವಿ ಅಂತ ಮುಖ್ಯಮಂತ್ರಿಗಳು ಆಗ್ಲೇ ಪತ್ರ ಬರೆದಿದ್ದಾರೆ. ನಾವು ಅದನ್ನ ರೆಡಿ ಇದೀವಿ, ಅದು ನಾವು ಬದ್ಧವಾಗಿದ್ದೀವಿ. ನಮಸ್ಕಾರ. ಆಟದ ಮೈದಾನ ಒಂದು ಮಾಡ್ತಾ ಇದೀವಿ. MLBC ಶಿಫ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. MLBCನೇ ಇಲ್ಲಾಂದ್ರೆ ಅಥವಾ ಮುಳ್ಳೂರು ಗುಡ್ಡದ ಹತ್ರ 2ರೊಳಗೆ ಒಂದ್ ಕಡೆ ಮಾಡ್ಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಆದಷ್ಟು ಬೇಗ 1 ವರ್ಷದಾಗ ಎಲ್ಲ ರೆಡಿ ಮಾಡ್ತೀವಿ. ನಮಸ್ಕಾರ. ನಿಖಿಲ್ ಪತ್ತಾರ್, KMM ಕನ್ನಡ ನ್ಯೂಸ್, ರಾಮದುರ್ಗ.